ಪತ್ರಿಕಾಗೋಷ್ಠಿ ಕರಿಬೇಕಾದ್ರೆ ತಮಗೆಲ್ಲ ಗೊತ್ತಿದೆ 28ನೇ ತಾರೀಕಿಗೆ ಬಸವ ಕಲ್ಯಾಣದೊಳಗೆ ಬಸವಾದಿ ಶರಣರ ಹಿಂದೂ ಸಮಾವೇಶ ಜರುಗ್ತಾ ಇದೆ. ಆ ಒಂದು ಸಮಾವೇಶವನ್ನು ನಡೆಸಿಕೊಡಬಾರ್ದು, ಕಣ್ಣೇರಿ ಶ್ರೀಗಳ ಮೇಲೆ ನಿರ್ಬಂಧ ಹಾಕಬೇಕು ಅಂತ ಹೇಳಿ ಈ ಒಂದು ಸರ್ಕಾರದ ಮೇಲೆ ಒತ್ತಡವನ್ನು ತಂದ ಈಗಾಗಲೇ ತಮಗೆ ಗೊತ್ತಿದೆ ಆ ಒಂದು ಅನುಮತಿಯನ್ನು ನಿರಾಕರಿಸಲಾಗಿದೆ. ಆದರೆ ಯಾವುದೇ ಕಾರಣಕ್ಕೂ 28ನೇ ತಾರೀಕಿನಂದು ಆ ಸಮಾವೇಶ ಹಿಂದೂ ಸಮಾವೇಶ ನಡೆದೇ ನಡೀತದೆ. ಯಾಕಂದರೆ ನಮ್ಮ ದೇಶದೊಳಗೆ ಡೆಮೊಕ್ರೆಟಿಕ್ ವ್ಯವಸ್ಥೆ ಇದೆ. ಇವರು ಆ ಡೆಮೊಕ್ರೆಟಿಕ್ ವ್ಯವಸ್ಥೆಯನ್ನು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ ಅದನ್ನು ಬುಡಮೇಲೆ ಮಾಡಲಿಕ್ಕೆ ಇವರು ಹೊರಟಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಬಯಸ್ತಾರೆ. ಮತ್ತು ಇವರು ಪತ್ರಿಕಾಗೋಷ್ಠಿಯನ್ನು ಅಥವಾ ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಮಾತನಾಡ್ತಕ್ಕಂತಹ ಒಂದು ಶೈಲಿ ಎಷ್ಟು ಅಂದರೆ ಹಗುರವಾಗಿ ಮಾತನಾಡ್ತಕ್ಕಂಥದ್ದು. ಯಾರೇ ಬಗ್ಗೆ ಕಣ್ಣೇರಿ ಶ್ರೀಗಳ ಬಗ್ಗೆ ಸರಿಯಾದ ಮಾಹಿತಿ ಇದ್ದರೆ ಮಾತಾಡಬೇಕು, ಇಲ್ಲದೆ ಹೋದರೆ ಕೇವಲ ಒಂದು ಪ್ರಚಾರದಗೋಸ್ಕರ ಯಾರನ್ನೋ ನಾವು ಸ್ಯಾಟಿಸ್ಫೈ ಮಾಡೋ ಸಲುವಾಗಿ ಈ ಒಂದು ಕೆಲವು ವ್ಯಕ್ತಿಗಳು ಬೈಯುವುದು, ಸ್ವಾಮೀಜಿಗಳನ್ನು ಬೈತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ? ಯಾವ ಮಟ್ಟಿಗೆ ಮಾತಾಡ್ತಾರೆ ಅಂತಂದ್ರೆ ಇದೊಂದು ಕಲಬೆರಿಕೆ ಸಮಾವೇಶ ಅಂತಂದ್ರು. ಈ ಕಡೆ ಲಿಂಗಾಯತರೇ ಮಾಡ್ರಿ, ಈ ಕಡೆ ಹಿಂದೂ ಸಮಾವೇಶರೇ ಮಾಡ್ರಿ ಅಂತ ಹೇಳ್ತಾರೆ ಅವರು. ನೀವ್ಯಾರು ಅದನ್ನು ನಮಗೆ ಹೇಳೋದು? ಮತ್ತು ಮೊದಲಿಗೆ ನಿಮಗೆ ತಮಗೆಲ್ಲ ಗೊತ್ತಿದೆ, ಲಿಂಗಾಯತರು ಅಂತಂದ್ರೆ ಹಿಂದೂಗಳೇ ಅವರು. ಮತ್ತು ಹಿಂದೆ ಏನಿತ್ತಪ್ಪ ಅಂತಂದ್ರೆ ಇದು ಮುಂದೆ ರಾಜಕೀಯವಾಗಿ ನಮ್ಮನ್ನು ಒಡೆದಿದ್ದಾರೆ. ಮೊದಲಿಗೆ ಹಿಂದೂ ಲಿಂಗಾಯತನೇ ಇರ್ತಿತ್ತು, ಹಿಂದೂ ಮುಸ್ಲಿಂ ಅಂತಲೇ ಇರ್ತಿತ್ತು, ಹಿಂದೂ ಕ್ರಿಶ್ಚಿಯನ್ ಅಂತಲೇ ಇರ್ತಿತ್ತು. ಈ ದೇಶದೊಳಗೆ ನಾವು ಹುಟ್ಟಿದೀವಪ್ಪ ಅಂತಂದ್ರೆ ಈ ನೆಲದಲ್ಲಿ ನಾವು ಈ ನೆಲದ ಋಣವನ್ನು ನಾವು ಪಡಿತಾ ಇದ್ದೀವಿ ಅಂತಂದ್ರೆ ನಾವೆಲ್ಲರೂ ಹಿಂದೂಗಳು ಅಂತಕ್ಕಂಥದ್ದನ್ನು ಮೊದಲ ನೀವು ಅರ್ಥ ಮಾಡಿಕೊಳ್ಬೇಕು. ಇದೆಲ್ಲಿ ಸಿದ್ಧಾಂತ ತಂದಿರಿ ನೀವು? ಆಮೇಲೆ ಈ ಒಂದು ಲಿಂಗಾಯತ ಧರ್ಮವನ್ನು ಜಾಗತಿಕ ಧರ್ಮವನ್ನಾಗಿ ಮಾಡಲಿಕ್ಕೆ ಹೊರಟಿದ್ದೀರಿ. ಹೌದು, ಜಾಗತಿಕ ಧರ್ಮವನ್ನಾಗಿ ಮಾಡಬೇಕಾದ್ರೆ ಸಂಕುಚಿತವಾಗಿ ಹೋದ್ರೆ ಆಗುವುದಿಲ್ಲ. ಬಸವಣ್ಣನ ವಿಚಾರಧಾರೆಗಳೇನದಾವಲ್ಲ ಅವು ಬಹಳ ವಿಶಾಲವಾದಂತಹ ವಿಚಾರಗಳದಾವ. ಆಮೇಲೆ ಕೆಲವೊಂದು ಸ್ಟೇಟ್ಮೆಂಟ್ಸ್ ನೋಡಿದರೆ ಇವರು ಹೇಳ್ತಕ್ಕಂಥದ್ದು ಅಂದರೆ ಪ್ರಚೋದನೆಕಾರಿ ಕೆಲವೊಂದು ಎಮೋಷನಲ್ ವಿಚಾರಗಳನ್ನು ಅಂಕಿ ಅಂಶಗಳ ಮುಖಾಂತರ ಇಟ್ಟಾಗ ಭಾಳ ಇಫೆಕ್ಟಿವ್ ಆಗ್ತದೆ ಅಂತ ತಿಳ್ಕೊಂಡಾರೆ ಇವರು. ಸುಮಾರು 1,96,000 ಶರಣರ ಕಗ್ಗೊಲೆ ಆಯಿತು ಅಂತಕ್ಕಂಥದ್ದು ಹೇಳ್ತಾರೆ. ಆವಾಗ 12ನೇ ನಮ್ಮ ಸ್ವತಂತ್ರ ಸಿಕ್ಕಾಗಲೇ ನಮ್ಮ ಜನಸಂಖ್ಯೆ ಎಷ್ಟಿತ್ತು? 36,000 ಕೋಟಿತ್ತು. ಆ 12ನೇ ಶತಮಾನದೊಳಗೆ ಈ ಒಂದು ಬಸವ ಕಲ್ಯಾಣದೊಳಗೆ ಏನು ಜನಸಂಖ್ಯೆ ಇತ್ತು ಅದನ್ನೊಂದು ಸ್ವಲ್ಪ ನೀವು ವಿಚಾರ ಮಾಡಿರಿ. ಆಮೇಲೆ ಆ ಬ್ಲೇಮ್, ಕಗ್ಗೊಲೆ ಆದಂತಹ ಬ್ಲೇಮನ್ನು ಯಾರ ಮೇಲೆ ಹಾಕ್ತಾರೆ? ಹಿಂದೂಗಳು ಅವರನ್ನು ಕಗ್ಗೊಲೆ ಮಾಡಿದರು ಅಂತಕ್ಕಂಥದ್ದು ಯಾಕೆ ಹಾಸ್ಯಾಸ್ಪದವಾದಂಥದ್ದು. ಅಲ್ಲಿ ರಾಜ ಯಾರಿದ್ರು? ಬಿಜ್ಜಳ ಇದ್ದ. ಬಿಜ್ಜಳ ಯಾವ ಧರ್ಮದ ಅನುಯಾಯಿ? ಜೈನ ಧರ್ಮದ ಅನುಯಾಯಿ. ಮತ್ತು ಜೈನ ಧರ್ಮೀಯರು ಒಂದು ಏನಂತಿರಲ್ಲ, ಅದು ಇರ್ವಿ ಸುದೇಕ ಕೊಲ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಮತ್ತು ಇಂಥ ದೊಡ್ಡ ಒಂದು ನರ ಹತ್ಯಾಕಾಂಡ ಆಗ್ಯದ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸಮಂಜಸವಾದಂಥದ್ದು, ಇದನ್ನು ಒಂದು ಸ್ವಲ್ಪ ವಿಚಾರ ಮಾಡಬೇಕು. ಇನ್ನೊಂದು ಏನು ಹೇಳ್ತಾರೆ, ಸುಮಾರು 2,000 ಇಲ್ಲ ಸುಟ್ರು ಅಂತ ಹೇಳ್ತಾರಲ್ಲ ವಚನಗಳನ್ನು.
180 ಕೋಟಿ ವಚನಗಳನ್ನು ಸುಟ್ರು ಅಂತ ಹೇಳ್ತಾರೆ. ಇದನ್ನು ಸ್ವಲ್ಪ ಲಾಜಿಕ್ಕಾಗಿ ನಾವು ವಿಚಾರ ಮಾಡೋಣ. 180 ಕೋಟಿ ವಚನಗಳನ್ನು ಬರಿಬೇಕಾದ್ರೆ ಎಷ್ಟು ಸಮಯ ಬೇಕಾಗ್ತದೆ? ಎಷ್ಟು ಮಂದಿ ಶರಣರು ಅಲ್ಲ ಅದನ್ನು ಬರಿಬೇಕು? ಈಗಿದ್ದ ಲೆಕ್ಕ ಅವ್ರು ಕೊಟ್ಟಿದ್ದ ಪ್ರಕಾರ ಒಬ್ಬ ಶರಣ ಏನಿಲ್ಲ ಅಂದರೂ ಒಂದು 23,000 ವಚನಗಳನ್ನು ಬರಿಬೇಕಾಗ್ತದೆ. ಈಗ ನಮ್ಮಲ್ಲಿ ಇದ್ದಿದ್ದೇ ಬಸವಣ್ಣವ್ರ ವಚನಗಳು ಸುಮಾರು 23,000 24,000 ವಚನಗಳು ಅದಾವೆ. ಅಂದ್ರೆ ಏನಂತಾರಲ್ಲ, ಅದು ಯಾವುದೇ ಒಂದು ಸುಮ್ಮನೆ ಫಿಗರ್ ಕೊಟ್ಬಿಟ್ರೆ ನಡೀತದ ಅನ್ನೋ ಹಂಗೆ. ಆಮೇಲೆ ಬಸವಣ್ಣವರು ಬಸವ ಕಲ್ಯಾಣದೊಳಗೆ ಸುಮಾರು 6 ವರ್ಷ ಇದ್ರು ಕಾಣಿಸ್ತಾರೆ. ಮತ್ತು 6 ವರ್ಷದೊಳಗೆ ಇಷ್ಟು ವಚನಗಳು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹೀಗೆ ಅನಾವಶ್ಯಕರವಾದಂತಹ ಕೆಲವೊಂದು ಇದನ್ನು ಅವರು ರೆಫರ್ ಮಾಡಿ ಇಲ್ಲಿ ಒಂದು ಲಿಂಗಾಯತರೊಳಗೆ ಒಂದು ಪ್ರಚೋದನೆಯನ್ನು ಮಾಡ್ತಕ್ಕಂಥದ್ದು, ಲಿಂಗಾಯತರನ್ನು ಒಡಿತಕ್ಕಂಥ ಕೆಲಸ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದದ ಮಾಡ್ಕೋತಾನೆ ಹೋಗಿದೆ. ಅದರ ಮುಂಚೂಣಿಯಲ್ಲಿನೇ ನಮ್ಮ ಜಿಲ್ಲಾ ಉಸ್ತುವಾರಿಗಳು ಅದರ ಮುಂಚೂಣಿಯನ್ನು ವಹಿಸ್ಕೊಂಡಿದ್ದು ತಮಗೂ ಎಲ್ಲ ಗೊತ್ತಿದ್ದಂಥ ವಿಷಯನೇ. ಆದರೆ ಒಂದು ಬೆಳವಣಿಗೆ ನಾನು ಒಂದು ರೀತಿ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದ್ರೆ ಜಿಲ್ಲಾ ಉಸ್ತುವಾರಿಗಳು ಲಿಂಗಾಯತ ಧರ್ಮದ ಸ್ಥಾಪನೆಗೆ ಮುಂಚೂಣಿಯಲ್ಲಿ ಇದ್ರೂ ಕೂಡ ಮೊನ್ನೆ ಇಲ್ಲಿ ರಂಭಾಪುರಿ ಶ್ರೀಗಳಿಗೆ, ವೀರಶೈವ ಲಿಂಗಾಯತ ರಂಭಾಪುರಿ ಮಠಕ್ಕೆ ಮಠ ಸ್ಥಾಪನೆಗಾಗಿ ಅವರ ಅಲ್ಲಿ ಹೋಗಿ ಅಡಿಗಲ್ಲು ಹಾಕಿದ್ರು. ಅದಕ್ಕೆ ಏನು ಅನುದಾನ ಕೊಡಬೇಕಂತಿರಲ್ಲ. ಇದು ಒಳ್ಳೆ ಡೆವಲಪ್ಮೆಂಟ್ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಮ ನಾಯಕರು, ಮುಂಚೂಣಿಯಲ್ಲಿದ್ದಂಥ ನಾಯಕರೇ ವೀರಶೈವ ಧರ್ಮವನ್ನು ಒಪ್ಕೊಂಡದಾರ ಅಂತಂದ್ರೆ ಕನ್ನೇರಿ ಶ್ರೀಗಳನ್ನು ಕೂಡ ಒಪ್ಕೊಂಡಂಗೆ ಅದು. ಸೊ ಅದಕ್ಕೆ ಇಲ್ಲಿ ನೀವು ಅನಾವಶ್ಯಕರವಾಗಿ ಇಲ್ಲೇನದ ಅಂತಂದ್ರೆ ಬಸವಣ್ಣನನ್ನು ಒಂದು ಬಿಸ್ನೆಸ್ ಮಾಡ್ಕೊಂಡಿರಿ ಅಂತ ಹೇಳಿಕ್ಕೆ ಬಯಸ್ತೀನಿ. ಬಸವಣ್ಣವ್ರನ್ನ ಒಂದು ಬಿಸ್ನೆಸ್ ಮಾಡ್ಕೊಂಡು ಹೊಂಟಿದ್ದೀರಿ. ನಿಮ್ಮ ವಿಚಾರಧಾರೆಗಳನ್ನು ನೀವು ಪ್ರಸ್ತಾಪ ಮಾಡಿರಿ, ನಮ್ಮ ವಿಚಾರಧಾರೆಗಳನ್ನು ನಾವು ಪ್ರಸ್ತಾಪ ಮಾಡ್ತೀವಿ. ಜನ ಯಾವುದು ಒಪ್ಕೋತಾರ ಅವ್ರಿಗೆ ಬಿಡೋಣ. ನೀವು ಕಾರ್ಲ್ ಮಾರ್ಕ್ಸ್ನ ಸಿದ್ಧಾಂತವನ್ನು, ಕಮ್ಯುನಿಸಮವನ್ನು ಮನದಲ್ಲೇ ಮೈಂಡದೊಳಗೆ ಇಟ್ಕೊಂಡ ಜನರಿಗೆ ಹುಚ್ಚು ಮಾಡ್ಲಿಕ್ಕೆ ಹತ್ತೀರಿ. ನೀವು ಹಿಂದೂಗಳನ್ನು ಬೈದು ಬಿಟ್ರೆ ನಿಮಗೇನು ಅನ್ನಿಸ್ತದೆ? ಅಲ್ಪಸಂಖ್ಯಾತರು ಖುಷಿ ಪಡ್ತಾರೆ, ಅವ್ರು ನಮಗೆ ಬೆಂಬಲಕ್ಕೆ ಬರ್ತಾರೆ ಅಂತ ನೀವು ತಿಳ್ಕೊಂಡಿದ್ದೀರಿ. ಆದರೆ ನಾನು ಅಲ್ಪಸಂಖ್ಯಾತರ ಬಂಧುಗಳಲ್ಲಿನೂ ಕೂಡ ಕೇಳ್ಕೊತೀನಿ. ಚೈನಾ ನೋಡ್ರಿ ಏನದ ಪರಿಸ್ಥಿತಿ, ರಷ್ಯಾದೊಳಗೆ ನೋಡ್ರಿ, ವಿಯೆಟ್ನಾಂದೊಳಗೆ ನೋಡ್ರಿ, ಅಲ್ಲಿ ಯಾವುದೇ ಸಾರ್ವಜನಿಕವಾಗಿ ಹೊರಗಡೆ ಬಂದು ಪ್ರಾರ್ಥನೆಗಳನ್ನು ಮಾಡುವಂಗನೇ ಇಲ್ಲ. ಇವತ್ತು ಏನಾದರೂ ಅಧಿಕ ಸಂಖ್ಯೆಯೊಳಗೆ ಮಸೀದಿಗಳದಾವಪ್ಪ ಅಂತಂದ್ರೆ ಅವು ಭಾರತ ದೇಶದೊಳಗದಾವ. ಅಂದರೆ ಇದು ಹಿಂದೂ ಧರ್ಮ ಎಲ್ಲರನ್ನ ಅದು ಒಳಗೊಂಡು ಸಹಾನುಭೂತಿಯಿಂದ ಹೋಗತಕ್ಕಂಥ ಧರ್ಮ ಇದು. ಇದನ್ನು ನಾವು ಒಪ್ಕೊಳ್ಳೇಬೇಕಾಗ್ತದೆ. ಅದಕ್ಕೆ ಇಲ್ಲೇನದಪ್ಪ ಅಂತಂದರೆ ಕನ್ನೇರಿ ಅಪ್ಪ ಅವ್ರು ಮಾಡೋದು ಏನಪ್ಪ ಅಂತಂದರೆ ಅವ್ರ ಉದ್ದೇಶ ಇಷ್ಟೇ, ಎಲ್ಲ ಲಿಂಗಾಯತರು ಅಷ್ಟೇ ಅಲ್ಲದ ಉಳಿದವರು ಕೂಡ ತಾವು ಹಿಂದೂಗಳು ಅಂಥೇಳಿ ಒಂದೇ ವೇದಿಕೆಯ ಅಡಿಯಲ್ಲಿ ಬಂದು ದೇಶದ ಬಗ್ಗೆ, ಬಸವಣ್ಣವರ ಬಗ್ಗೆ ಮತ್ತು ಅವರ ತತ್ವ ಸಿದ್ಧಾಂತಗಳನ್ನು ಅದನ್ನು ಒಪ್ಪಿಕೊಂಡು ದೇಶದ ಹಿತಾಸಕ್ತಿಯನ್ನು ನಾವು ರಕ್ಷಣೆ ಮಾಡ್ಕೊಂಡು ಹೋಗಬೇಕು ಅಂದಾಗ ಮಾತ್ರ ಒಂದು ಇಲ್ಲಿ ಎಲ್ಲ ರೀತಿಯ ಸೌಹಾರ್ದತೆಯಿಂದ ಬಾಳಲಿಕ್ಕೆ ಸಾಧ್ಯದ. ಇದು ತಪ್ಪ ಕನ್ನೇರಿ ಸ್ವಾಮಿಗಳು ಮಾಡುವುದು. ವೇದ ಉಪನಿಷತ್ತದೊಳಗೆ ಬಸವಣ್ಣ ಏನು ಹೇಳ ಅದೂ ಅದರಾಗೆ ಅದ. ಸೊ ಹೀಗಾಗಿ ಇಲ್ಲೇನದ ಅಂತಂದರೆ ಈ ಒಂದು ಭಾರತೀಯ ಜನತಾ ಪಕ್ಷ ಯಾವಾಗಲೂ ಅದು ದೇಶ ಮೊದಲು, ದೇಶದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಆಡಳಿತವನ್ನು ಮಾಡಿದೆ. ಅದಕ್ಕೆ ಅನುಭವ ಮಂಟಪವನ್ನು ಇವತ್ತು ಬಸವ ಕಲ್ಯಾಣದೊಳಗೆ ಗ್ರ್ಯಾಂಟ್ ಕೊಟ್ಟಿದ್ದ ಸನ್ಮಾನ್ಯ BS ಯಡಿಯೂರಪ್ಪನವರು ಸುಮಾರು 600 ಕೋಟಿ ಕೊಟ್ಟರು. ಸೊ ಹೀಗಾಗಿ ಇಲ್ಲೇನದ ಅಂತಂದ್ರೆ ಇವರು ಕೇವಲ ಬಸವಣ್ಣ ಒಬ್ಬ ಸಾಂಸ್ಕೃತಿಕ ನಾಯಕ ಅಂಥೇಳಿ ಘೋಷಣೆ ಮಾಡಿ ಬಸವಣ್ಣನ ಹೆಸರನ್ನ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಿ, ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ಕೊಳಕತ್ತೀರಿ.
ಅದಕ್ಕೆ ಇಲ್ಲಿ ಕನೇರಿ ಅಪ್ಪ ಅವರು ಒಬ್ಬ ರಾಷ್ಟ್ರ ಸಂತ ಅಂತ ಹೇಳಲಿಕ್ಕೆ ಬಯಸ್ತೀನಿ, ಒಬ್ಬ ತತ್ವಜ್ಞಾನಿ, ಒಬ್ಬ ವಿಜ್ಞಾನಿ. ಅವರು ಸಂಶೋಧನೆಗಳು ಎಷ್ಟು ಅದಾವ. ಈ ಒಂದು ನಾವೇನು ಕಟಿಂಗ್ ಮಾಡ್ಕೊಳ್ತೀವಲ್ಲ ಈ ಕೂದಲುಗಳಿಂದ ಅವರು ಒಂದು ಅಮಿನೋ ಆ್ಯಸಿಡ್ ಅಂತ ಹೇಳಿ ಕ್ರಿಯೇಟ್ ಮಾಡಿ ಅದನ್ನು ಈ ಬೆಳೆಗಳಿಗೆ ಹಾಕಿದಾಗ ಬೆಳೆಯ ಉತ್ಪನ್ನ ಹೆಚ್ಚಾಗ್ತಕ್ಕಂಥದ್ದು. ಆಮೇಲೆ ಇದೇನು ಕೊಳೆ ನೀರನ್ನು ಸಂಸ್ಕರಣೆ ಮಾಡ್ತಕ್ಕಂಥದ್ದು ಅದು ಅವ್ರ ದೊಡ್ಡ ಕೊಡುಗೆ. ಮತ್ತು ಅನೇಕ ರೀತಿಯೊಳಗೆ ರೈತರಿಗೆ ಒಂದು ಅವೇರ್ನೆಸ್ ಕೊಡ್ತಕ್ಕಂಥದ್ದು. ಇವತ್ತಿನ ಟೆಕ್ನಾಲಜಿ ಹೆಂಗೆ ಅಡಾಪ್ಟ್ ಮಾಡ್ಕೋಬೇಕು, ಲವ್ ಜಿಹಾದದ ಬಗ್ಗೆ ಅವರ ಮಕ್ಕಳೊಳಗೆ ಒಂದು ಅವೇರ್ನೆಸ್ ಕೊಡ್ತಕ್ಕಂಥದ್ದು, ಮಾದಕ ವಸ್ತುಗಳ ಬಗ್ಗೆ, ಡ್ರಗ್ಸ್ ಬಗ್ಗೆ. ಈ ಸಮಾವೇಶ ಅಂತಂದಾಗ ಬರೇ ಲಿಂಗಾಯತ ಇದು ಅಂತೇಳಿ ಹೋಗಂಗಿಲ್ಲಲ್ಲಿ, ಎಲ್ಲರನ್ನ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಸಮಾಜದೊಳಗೆ ಏನು ಒಂದು ಇವತ್ತು ಪಾಲಕರಿಗೆ ಒಂದು ಸಮಸ್ಯೆ ಆಗಿದೆ, ಪೀಡೆ ಆಗಿದೆ, ಅದನ್ನು ಎದುರಿಸಲಿಕ್ಕೆ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಇದು ತಪ್ಪ, ಇದನ್ನು ತಡಿಲಿಕ್ಕೆ ಇವರು ವಿರೋಧ ಮಾಡ್ತಕ್ಕಂಥದ್ದು. ಇವರು ಅದಕ್ಕೆ ನಾನು ಹೇಳೋದು ಏನಂತಂದರೆ, ಇವತ್ತು ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತಂತಾರೆ. ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಅದು ಪ್ರತ್ಯೇಕ ಲಿಂಗಾಯತ ಧರ್ಮ ಓಕೆ, ನಾವು ಒಪ್ಕೊಳ್ಳೋಣ, ಮಾಡೋಣಂತ. ಈ ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತಂದಾಗ ಬಸವಣ್ಣ ಏನು ಮಾಡ್ದ, ಎಲ್ಲ ಕೆಳಜಾತಿಯವರನ್ನು ಒಂದು ಕಡೆ ಸೇರಿಸಿ ಎಲ್ಲರಿಗೂ ಲಿಂಗವನ್ನು ಕಟ್ಟಿ ಆ ಒಂದು ಧರ್ಮಸ್ಥಾಪನೆಯನ್ನು ಮಾಡ್ದ. ಅದರ ಕುಂಬಾರರು ಬಂದರು, ಕುರುಬರು ಬಂದರು, ಅಂಬಿಗೆರು ಬಂದರು, ಕಂಬಾರರು ಬಂದರು, ಎಷ್ಟೋ ನಮ್ಮ ರೆಡ್ಡ್ಯಾರು ಬಂದರು, ಗಾಣಿಗಾರು ಬಂದರು, ಪಂಚಮಸಾಲಿ ಬಂದರು, ಎಲ್ಲರೂ ಬಂದರು. ಅದರಲ್ಲಿ ದಲಿತರು ಬಂದರು, ಎಲ್ಲರೂ ಬಂದರು. ಆದರೆ ಇವತ್ತು ನಾನು ಒಂದು ಕೇಳ್ತೀನಿ, ಅವರೆಲ್ಲರೂ ಹಿಂದೂ ಕುರುಬ, ಹಿಂದೂ ಲಿಂಗಾಯತ, ಹಿಂದೂ ಒಕ್ಕಲಿಗ, ಹಿಂದೂ ಅಂಬಿಗೆಯರ, ಹೀಗೆ ಹಿಂದೂ ಇಟ್ಕೊಂಡೇ ಬರೆದಿದ್ದಾರೆ. ಅದನ್ನು ಬಿಟ್ಟು ಲಿಂಗಾಯತ ಕುರುಬ ಅಂತ ಬರೀತಾರ, ಲಿಂಗಾಯತ ಅಥವಾ ಕಂಬಾರ ಅಂತ ಬರೀಲಿಕ್ಕೆ ಸಾಧ್ಯದನಾ? ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ನೀವು ಗೊಂದಲವನ್ನು ಕ್ರಿಯೇಟ್ ಮಾಡಿ ಒಂದು ಜನರೊಳಗೆ ಒಂದು ಏನದ ಗೊಂದಲ ಸೃಷ್ಟಿ ಮಾಡಿ ವೋಟ್ ಬ್ಯಾಂಕ್ಗಾಗಿ ನಿಮ್ಮ ಕಮ್ಯುನಿಸಮ್ ಸಿದ್ಧಾಂತವನ್ನು ಜನರ ಮೇಲೆ ಹೇರ್ಲಿಕ್ಕೆ ಹೋಗಬೇಡ್ರಿ. ನಾನು ಅದಕ್ಕೆ ಹೇಳಿದೆ, ಇವ್ರು ಬರ್ತಾ ಬರ್ತಾ ಹಿಂದೂಗಳಿಗೆ ಬೈದಾಗ ಅಲ್ಪಸಂಖ್ಯಾತರು ಭಾಳ ಖುಷಿ ಪಡ್ತಾರ ಅಂತ ತಿಳ್ಕೊಂಡಿರ್ತಾರೆ. ಅವರು ಅಲ್ಪಸಂಖ್ಯಾತರಿಗೆ ಎಚ್ಚರಿಕೆ ವಹಿಸ್ಬೇಕು. ನಾಳೆ ಅವ್ರು ನಿಮಗೂ ತಿರುಗಿ ಬೀಳ್ತಾರೆ, ಅವರು. ಅದಕ್ಕೆ ಇಲ್ಲೇನದ ಅಂತಂದ್ರೆ ಭಾಳ ಇದು ವಿಚಾರವಾಗಿ ನಾವು ಗಂಭೀರವಾಗಿ ವಿಚಾರ ಮಾಡ್ತಕ್ಕಂಥದ್ದು. ಕೋಮು ಗಲಭೆ ಆಗ್ತದೆ, ಎಲ್ಲಿ ಕೋಮು ಗಲಭೆ ಆಗ್ತದೆ? ಬಬಲೇಶ್ವರದೊಳಗಾಯ್ತ, ಅಥವಾ ಮೊನ್ನೆ ಗದಗದೊಳಗಾಯ್ತಾ, ಶಾಪುರದೊಳಗಾಯ್ತಾ, ಮತ್ತು ಚಡ್ಚಣದೊಳಗೆ ಒಂದು ಮಾಡಿದರು, ಮತ್ತು ಬನಟ್ಟಿ ಒಳಗಾಯ್ತು. ಎಲ್ಲಿನೂ 10,000 ಮೇಲೇ ಜನ ಸೇರಿದಾರಕ್ಕಾಗಿ ಬಹಳ ಸರಳವಾಗಿ ಅದು ಆ ಒಂದು ಕಾರ್ಯಕ್ರಮ ನಡೆಸಿಕೊಂಡು ಹೋಗಿದ್ದಾರೆ. ಸೊ ಹೀಗಾಗಿ ಈ ಒಂದು ಏನು ಬಸವಣ್ಣವರ ಬಗ್ಗೆ ಅದನ್ನು ಈ ರೀತಿಯಾಗಿ ತಪ್ಪು ತಿಳುವಳಿಕೆಯನ್ನು ಕೊಡ್ತಾ ಕೇವಲ ನಮ್ಮ ಒಳಗೆ ಜಗಳ ಮಾಡ್ಕೊಂತ ಇಲ್ಲಿ ಒಂದು ಒಗ್ಗಟ್ಟನ್ನು ಒಡಿತಕ್ಕಂಥ ಕೆಲಸಕ್ಕೆ ನೀವು ದಯಮಾಡಿ ಕಾಂಗ್ರೆಸ್ಸಿನ ಏಜೆಂಟ್ ಆಗಬೇಡ್ರಿ ಅಂತೇಳಿ ಕೇಳ್ಕೊತೀವಿ. ಕಾಂಗ್ರೆಸ್ಸಿನ ಏಜೆಂಟ್ ಆಗಬೇಡ್ರಿ. ಯಾಕಂದ್ರೆ ನಿಮ್ಮ ನಾಯಕರ ಈಗ ಜಿಲ್ಲಾ ಉಸ್ತುವಾರಿಗಳು ನಾ ಹೇಳ್ದಂಗೆ ರಂಭಾಪುರ ಜಗದ್ಗುರುಗಳ ಪೀಠಕ್ಕೆ ಅಡಿಪಾಯನೂ ಹಾಕಿದ್ದಾರೆ, ಅದಕ್ಕೆ ಏನು ಸಹಾಯ ಕೊಡಬೇಕು ಅಂತಲೂ ಹೇಳಿದ್ದಾರೆ. ಅಂದ್ರೆ ಒಪ್ಕೊಂಡ್ರೆ ಅಂದಂಗೆ ಇದು ಭಾಳ ಒಳ್ಳೆ ಡೆವಲಪ್ಮೆಂಟ್ ಅಂತೀನಿ ನಾನು. ಸೊ ಅದಕ್ಕೆ ಇಲ್ಲೇನದ ಅಂತಂದ್ರೆ ಈ ಒಂದು ಏನು ಇದೊಂದು ವಿಚಾರವನ್ನು ಹೇಳ್ತಾ ಇನ್ನೊಂದು ಅಪಾದನೆ ಮಾಡಿದರೆ ಇದು ನಮ್ಮ ಸಹೋದರ ಏನಪ್ಪ ಅಂತಂದ್ರೆ ಕನ್ನೇರಿ ಸ್ವಾಮಿಗಳು ಏನು ದಲಿತರ ಬಗ್ಗೆ ಕಾಳಜಿಯನ್ನು ಮಾಡಲಿ ಅಂತ. ಅಲ್ರಿ ಅದನ್ನು ಮಾತಾಡ್ತಾರೆ. ನಾನು ಸುಮ್ಮನೆ ಸ್ವಲ್ಪ ಇದು ಮಾಡಿ ಆಮೇಲೆ ಇವರು
ಇವ್ರು ಭಯ ಇಲ್ರಿ, ಭಯ ಇಲ್ಲ ಇವರು. ಅಡಿಗಪ್ಪಣ್ಣ ಸಾಲಗಲ್ಲವರು ಭಾಗಿಯಾದ ಸುರೇಶ್ ಬಿರಾದರ್ ಅವರಿಗೂ, ಚಿದಾನಂದ ಚಲವಾದಿ ಅವರಿಗೂ, ಮಂಜುನಾಥ್ ಮೀಸೆ ಅವರಿಗೂ, ವಿಜು ದೋಷಿ ಅವರಿಗೆ ನಮಸ್ಕರಿಸಿ, ಅದೇ ರೀತಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಮಸ್ಕರಿಸಿ, ಈ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ 13 ಜೂನ್ 2026ರಂದು ಬಸವಾದಿ ಚಿಂತಕರಂತ ಹೇಳಿಕೊಳ್ಳುವ ಕೆಲವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕಣೇರಿ ಮಠದ ಬಗ್ಗೆ, ಕಣೇರಿ ಶ್ರೀಗಳ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನಾಡಿದ್ದಾರೆ. ಜೊತೆಗೆ ಭಾರತೀಯ ಜನತಾ ಪಕ್ಷಕ್ಕೂ RSS ಕೂಡ ಭಾಳ ಹಗುರವಾಗಿ ಮಾತನಾಡಿದ್ದಾರೆ. ಆದ್ದರಿಂದ ಚರ್ಚೆ ಮಾಡಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಯಾವಾಗ ಹಿಂದೂ ದೇವರುಗಳನ್ನು ಅವಮಾನಿಸಿದ ಸ್ವಾಮಿಗಳಿಗೆ ಕಣೇರಿ ಗುರುಗಳು ಎಚ್ಚರಿಕೆ ಕೊಡುವ ಮೂಲಕ ಬಿಜಾಪುರ ಜಿಲ್ಲೆಯವರಾಗಿ ಬಿಜಾಪುರದವರ ಥರ ಒಂದು ಮಾತನಾಡಿದಾಗ, ಎಚ್ಚರಿಕೆಯನ್ನು ಕೊಟ್ಟಾಗ, ಯಾರು ಹಿಂದೂ ದೇವರುಗಳಿಗೆ ಅವಮಾನಿಸಿದ್ರು ಅವರಿಗೆ ಬಿಜಾಪುರಕ್ಕೆ ನಿರ್ಬಂಧ ಹೇರುವ ಬದಲಾಗಿ ಕಣೇರಿ ಗುರುಗಳಿಗೆ ನಿರ್ಬಂಧವನ್ನು ಹೇರಿದಾಗ ಪತ್ರಿಕಾ ಮಾಧ್ಯಮದವರು ನಮ್ಮ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಂತ MB ಪಾಟೀಲರಿಗೆ ಕಣೇರಿ ಗುರುಗಳ ಬಿಜಾಪುರ ಜಿಲ್ಲೆಯ ನಿರ್ಬಂಧದ ಬಗ್ಗೆ ಪ್ರಶ್ನೆ ಕೇಳಿದಾಗ MB ಪಾಟೀಲರು ಕಣೇರಿ ಗುರುಗಳು ಕ್ಷಮೆ ಕೇಳಿದ್ರೆ ಅವ್ರನ್ನ ಬಿಜಾಪುರಕ್ಕೆ ಬರಲು ಅವಕಾಶ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆವಾಗ ಕಣೇರಿ ಗುರುಗಳು ಬಿಜಾಪುರ ನಿಮ್ಗೆ ಅಷ್ಟೇ ಸೀಮಿತನಾ ಅಂತಕ್ಕಂಥ ಪ್ರಶ್ನೆಯನ್ನು MB ಪಾಟೀಲರಿಗೆ ಕೇಳಿದಾಗ ಇವತ್ತು ಈ ವಿಷಯ ಇಟ್ಕೊಂಡು ಆ ಪತ್ರಿಕಾಗೋಷ್ಠಿ ಮಾಡಿದ್ದು ನೋಡಿದ್ರೆ ಅದು ಬಸವ ಅಭಿಮಾನಿಗಳ ಪತ್ರಿಕಾಗೋಷ್ಠಿ ಆಗಿರಲಿಲ್ಲ, ಅದು ಕಾಂಗ್ರೆಸ್ಸಿನ ಆಯೋಜಿತ ಪತ್ರಿಕಾಗೋಷ್ಠಿ ಆಗಿತ್ತು. ಇಲ್ಲಾಂದ್ರೆ MB ಪಾಟೀಲರ ಆಯೋಜಿತ ಪತ್ರಿಕಾಗೋಷ್ಠಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಕಣೇರಿ ಗುರುಗಳು ಕಾಯಕವಾದಿ, ಕೃಷಿ ಸಂಶೋಧಕರು, ಅಂಥವರಿಗೆ ಈ ರೀತಿ ಕಾಂಗ್ರೆಸ್ ಸರ್ಕಾರದ ವರ್ತನೆ ಸರಿಯಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಧರ್ಮಸ್ಥಳದ ಗುರುಗಳಿಗೂ ಕೂಡ ಇದೇ ರೀತಿ ಬುರ್ಡೆ ಗ್ಯಾಂಗ್ ಅಂದ್ಬಿಟ್ಟು ಧರ್ಮಸ್ಥಳದ ಗುರುಗಳ ತೇಜೋವಧಿ ಮಾಡಬೇಕಂತ ಹೊರಟಂಥ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರ ಹೋರಾಟದ ಫಲ ಆ ಬುರ್ಡೆ ಗ್ಯಾಂಗ್ನ ಪರಿಸ್ಥಿತಿ ಏನಾಗಿದೆ ಇವತ್ತು. ಆದ್ದರಿಂದ ದಯಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ, ಈ ರೀತಿ ಕಣೇರಿ ಗುರುಗಳಿಗೆ ಕ್ಷಮೆ ಕೇಳುವ ಬದಲಾಗಿ ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಕಣೇರಿ ಗುರುಗಳಿಗೆ ಕ್ಷಮೆ ಕೇಳಬೇಕು ಅಂತಕ್ಕಂಥದ್ದು. ನಾವು ಕೂಡ ಅವತ್ತು ಮಾತನಾಡೋ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಬಗ್ಗೆಯೂ ಕೂಡ ಭಾಳಷ್ಟು ಹಗುರವಾಗಿ ಮಾತನಾಡಿದ. ನಾನು ಹೇಳ್ತಾ ಇದ್ದೀನಿ, ಇವತ್ತು ಭಾರತೀಯ ಜನತಾ ಪಕ್ಷ ಯಾವುದೇ ಹಿಂದೂಗಳಿಗೆ, ಯಾವುದೇ ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದು ಅಂತಕ್ಕಂಥ ಗುರುಗಳಿಗೆ ಯಾರಾದರೂ ಅವಮಾನ ಮಾಡಿದರೆ ನಾವು ಅವರ ಸಪೋರ್ಟಾಗಿ ನಿಲ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಅದಕ್ಕೆ ಹೆಚ್ಚಿನ ವಿಷಯವನ್ನು ಇವತ್ತು ನಮ್ಮ ಆ ಪತ್ರಿಕಾಗೋಷ್ಠಿ ಹೆಚ್ಚಿನ ವಿಷಯವನ್ನು ನಮ್ಮ ಸುರೇಶ್ ಬಿರಾದರ್ ಸರು, ಚಿದಾನಂದ ಚಲವಾದಿ ಅವರು, ಮಂಜುನಾಥ್ ಮೀಸರು ಕೂಡ ಸ್ವಲ್ಪ ವಿಷಯ ಪ್ರಸ್ತಾಪ ಮಾಡ್ತಾರೆ. ಕಣೇರಿ ಶ್ರೀಗಳ ಬಗ್ಗೆ ಏನೋ ಸ್ವಾಮಿಗಳಿಗೆ ಬೈದರು, ಹೇಗೆ ಮಾತಾಡ್ತಾರೆ, ಹಾಗೆ ಮಾತಾಡ್ತಾರೆ ಅಂತೇಳಿ ಆ ಸ್ವಾಮಿಗಳು ಏನು ಮಾತಾಡಿದರು, ದೇವ್ರು ಒಯ್ದು ಹೊಳೆ ಹೋಗಿರಿ ಅಂತ ಹೇಳ್ತಾರೆ, ಏನು ಗಿಡ್ಡ ವೀರಭದ್ರ ಅಂತ ಹೇಳ್ತಾರೆ, ಆಮೇಲೆ ಎಲ್ಲವೂ ಸೀರೆ ಗುಡಿಸ್ತಾರೆ, ಏನೋ ಅಂದ್ರೆ ದೇವ್ರನ್ನ ಪೂಜೆ ಮಾಡಬೇಡ್ರಿ ಅನ್ನೋ ಉದ್ದೇಶ ಆ ಸ್ವಾಮಿಗಳು ಹೇಳ್ತಾರೆ. ಮತ್ತು ಅವ್ರಿಗೆ ಯಾಕೆ ಇವ್ರು ಅನ್ನೋದಿಲ್ಲ, ಈ ಶ್ರೀಗಳು ಈಗ ನಮ್ಮಂಥವ್ರು ಸ್ವಾಮಿಗಳಿಗೆ ಅಳ್ಳಾಕ ಬರೋಂಗಿಲ್ಲ, ಅವರು ಸ್ವಾಮಿಗಳು ಕಣೇರಿ ಶ್ರೀಗಳು ಅವ್ರಿಗೆ ಬುದ್ಧಿ ಹೇಳ್ಯಾರ, ಈ ಥರ ನೀವು ಮಾತಾಡೋದು ಅಲ್ಲಪ್ಪ ಅಂತೇಳಿ. ನಮ್ಮ ಧರ್ಮ ನಾವು ಪೂಜೆ ಮಾಡ್ತೀವಿ, ನಾ ದಲಿತ, ನಮ್ಮ ಮನ್ಯಾಗ ದೇವ್ರು ಅದಾನ, ನಾವು ಪೂಜೆ ಮಾಡ್ತೀವಿ, ಆಮೇಲೆ ಜಾತ್ರೆ ಮಾಡ್ತೀವಿ, ಅವರು ಎಲ್ಲ ಬರ್ತಾರೆ ಜಾತ್ರೆಗೆ, ಆ ಜಾತ್ರೆನೂ ಮಾಡ್ತಾರೆ, ಪೂಜೆನೂ ಮಾಡ್ತಾರೆ, ಅದ್ರ ಊಟನೂ ಮಾಡ್ತಾರೆ. ಆದರೆ ಅವ್ರು ಕೂಡ ಕೂಡಿ ಅವರು ಕಣೇರಿ ಶ್ರೀಗಳಿಗೆ ಬರ್ತಾರೆ. ಯಾವ ನ್ಯಾಯ ಇದು? ಕಣೇರಿ ಶ್ರೀಗಳ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಬರೇ ಮೇಲ್ವರ್ಗದವ್ರಿಗೆ, ಲಿಂಗಾಯತರಿಗೆ ಅಷ್ಟೇ ಅಲ್ಲಿ ಕಣೇರಿ ಮಠದಾಗ ಇದೆಯಿಲ್ಲ. ನೀವು ನೋಡ್ರಿ, ಈಗ ಅಲ್ಲಿ ಆಡಳಿತಾಧಿಕಾರಿ ಇದ್ದಾರೆ, ಇಡೀ ಮಠದ ಏನು ವ್ಯವಸ್ಥೆ ಅದಲ್ಲ, ಒಬ್ಬರು ದಲಿತರು ನೋಡ್ತಾರೆ ಅದನ್ನು. ಒಂದ್ಸಲ ಕಣೇರಿ ಮಠಕ್ಕೆ ಹೋಗಿ ಬರಲಿ ಅವರು. ಅಲ್ಲಿ ಕಣೇರಿ ಮಠದಾಗ ಆಡಳಿತ ಏನದಲ್ಲ, ಅಲ್ಲಿ ಊಟನಗಟ್ಲೆ ಅದು ಏನು ವ್ಯವಹಾರ ಇರ್ತದೆ, ಒಬ್ಬರು ದಲಿತರೇ ನಿಭಾಯಿಸ್ತಾರೆ. ಅಲ್ಲಿ ಇಬ್ಬರು ದಲಿತರು ಪ್ರಮುಖ ಅಲ್ಲಿ ಜವಾಬ್ದಾರಿ ನೋಡ್ಕೊಳ್ಳುವಂಥವ್ರು ಅದಾರ.
ಆಮೇಲೆ ಸುಮಾರು ಅಲ್ಲಿ ಶಾಲೆ ಕಾಲೇಜುಗಳು ನಡೆದವಲ್ಲ, ಅಲ್ಲಿ ಎಲ್ಲ ಮಕ್ಕಳಿಗೆ ಫ್ರೀ ಎಜುಕೇಷನ್. ಅದ್ರಾಗ ದಲಿತರು ಅದಾರ, ಬರೀ ಮೇಲ್ವರ್ಗದವ್ರು ಅದಾರ. ಅದಕ್ಕೂ ಒಂದು ಸಿಸ್ಟಮ್ ಇರಬೇಕು, ಅದಕ್ಕೊಂದು ವ್ಯವಸ್ಥೆ ಇರಬೇಕು. ರಚನೆ ಮಾಡಿರಿ ಬೇಡ ಅನ್ನಂಗಿಲ್ಲ, ಏನು ಬಾಯಿಗೆ ಬಂದದ್ದು ಮಾತಾಡೋದ. ಅದಕ್ಕೆ ನಾನು ಹೇಳಕ್ಕೆ ಬಯಸ್ತೀನಿ, ಕನ್ನೇರಿ ಶ್ರೀಗಳು ಬರೀ ಒಂದು ಇವ್ರು ಏನು ಹೇಳ್ತಾರಲ್ಲ ಈ ಥರ ಎಲ್ಲ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡ್ತಾರೆ ಅವರು. ಅಲ್ಲಿ ದಲಿತರ ಮಕ್ಕಳು ಅದಾರ, ಇನ್ನೂ ಅನೇಕ ವಿಷಯಗಳು. ಮತ್ತು ಅವರು ಬರೀ ಈ ಇದ್ರ ಬಗ್ಗೆನಲ್ಲ, ಕೃಷಿ ಬಗ್ಗೆನೂ ಎಷ್ಟು ಅಂದರೆ ಕೃಷಿ ನಮ್ಮ ದಲಿತರು ಮಾಡ್ತೀವಿಲ್ಲ ನಾವು, ಅದ್ರ ಬಗ್ಗೆನೂ ಎಲ್ಲ ಥರ ಅವರು ಮಾಹಿತಿನೂ ಕೊಡ್ತಾರೆ, ಹಾಸ್ಟೆಲ್ ನಡೆಸ್ತಾರೆ. ಏನು ಕನ್ನೇರಿ ಅಪ್ಪಗಳು ಈ ರೀತಿ ಮಾತಾಡಲಿಕ್ಕೆ RSS ಕುಮ್ಮಕ್ಕು ಅಂತಕ್ಕಂಥದ್ದನ್ನ ಏನು ಹೇಳಿದಾರಲ್ಲ, ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಪ್ಪ ಅಂತಂದರೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಜಾತಿಗಳನ್ನ ಎತ್ತಿ ಕಟ್ತಕ್ಕಂಥ ಕೆಲಸ ಎಲ್ಲೂ ಮಾಡಿಲ್ಲ ಅಂತ ಇತಿಹಾಸದಲ್ಲೇ ಇಲ್ಲ. ಅದಕ್ಕೆ ಉದಾಹರಣೆ ಏನಪ್ಪ ಅಂತಂದರೆ ಸಂಘ ಪರಿವಾರದಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಪರಿಷತ್ನ ಪೂರ್ಣಾವಧಿ ಕಾರ್ಯಕರ್ತಾಗಿ 12 ವರ್ಷ ನಾವೇ ಕೆಲಸ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಏನಪ್ಪ ಅಂದ್ರೆ ಸಂಘ ಪರಿವಾರದಲ್ಲಿ ಆಗಿರ್ಬೋದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಜಾತಿ ಅಂತಕ್ಕಂಥದ್ದು ಎಲ್ಲೂ ಇಲ್ಲ ಏನಂತ ಅಂದರೆ ಯಾರು ಆ ಜಾತಿಯವರು ಅಂತಕ್ಕಂಥದ್ದು ಒಂದು ಜಾತಿ ಇನ್ನೊಂದು ಜಾತಿಗೆ ಎತ್ತಿ ಕಟ್ತಕ್ಕಂಥ ಕೆಲಸ ಎಲ್ಲೂ ನಡೆದಿಲ್ಲ ಏನಂತ. ಯಾವುದೇ ಕಾರಣಕ್ಕೂ ಆ ರೀತಿ ಇರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಬಾರ್ದು ಏನಂತ. ಯಾಕಂದರೆ ಇವತ್ತು ನೋಡ್ತಾ ಇದ್ದೀವಿ ನಾವು ಬಹುತೇಕ ಇವತ್ತು ಕೆಲವ್ರು ಏನಂತಂದರೆ ಜಾತಿಗೆ ಸೀಮಿತವಾಗಿ ಜಾತಿಗೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರಿಗೆ ಇದು ಹೊಟ್ಟೆ ನೋವು ಆಗ್ತದೆ. ಯಾಕಂತಂದರೆ ಕನ್ನೇರಿ ಹಬ್ಬಗಳು ಇಡೀ ಹಿಂದೂ ಸಮಾಜ ಅಂತ ಹೋದಂಥ ಸಂದರ್ಭದಲ್ಲಿ ಜಾತಿ ಹೆಸರಿನಲ್ಲಿ ಕೆಲವರು ಏನು ಬೇಳೆ ಬೆಸ್ಕೊಳ್ಳೋಕೆ ಹೋಗ್ತಾ ಇದ್ದಾರಲ್ಲ, ಅವ್ರಿಗೆ ಸಂಕಟ ಆಗ್ತದೆ ಏನಂತೇಳಿ. ಎಲ್ಲೂ ನಮ್ಮ ಜಾತಿ ಏನಪ್ಪ ಅಂತಂದ್ರೆ ಹಿಂದೂ ಧರ್ಮದಲ್ಲಿ ಏನಪ್ಪ ಅಂತಂದ್ರೆ ಎಲ್ಲ ಒಂದಾದ ಸಂದರ್ಭದಲ್ಲಿ ನಮಗೇನು ಅವಕಾಶ ಸಿಗಲ್ಲಂತಕ್ಕಂಥದ್ದು ಏನಿದೆಯಲ್ಲ, ಯಾವುದೇ ಕಾರಣಕ್ಕೂ ಆ ರೀತಿ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ವ್ಯವಸ್ಥೆ RSS ಅಲ್ಲಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಏನಪ್ಪ ಅಂದರೆ ಎಲ್ಲ ಜಾತಿಯ ಯಾವುದೇ ಕಾರಣಕ್ಕೆ ಏನಪ್ಪ ಅಂದರೆ ಜಾತಿಯ ತಾರತಮ್ಯ ಆಗಿರ್ಬೋದು, ಒಂದು ಜಾತಿ ಇನ್ನೊಂದು ಜಾತಿ ವಿರುದ್ಧ ತರ್ತಕ್ಕಂಥ ಕೆಲಸ ಮಾಡಲ್ಲ. ವ್ಯಕ್ತಿ ನಿರ್ಮಾಣ ಕೆಲಸ ಏನಪ್ಪ ಅಂದರೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ತಾ ಇದೆ. ಹಾಗಾಗಿ ಅಡಿಯಾಪ್ ಸಾಲ್ಗಳು ಅವ್ರು ಏನು ಪ್ರಶ್ನೆ ಏನು ಅವ್ರೇನು ಹೇಳಿದ್ರಲ್ಲ ಅದಕ್ಕೆ ಉತ್ತರವಾಗಿ ನಾನು ಕೊಡ್ತಾ ಇದ್ದೀನಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಏನಪ್ಪ ಅಂತಂದರೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಜಾತಿಗಳ ವಿರುದ್ಧ ಏನಪ್ಪ ಅಂದರೆ ಒಂದು ಜಾತಿಯನ್ನು ಇನ್ನೊಂದು ಜಾತಿಗೆ ಏನಪ್ಪ ಎತ್ತಿ ಕಟ್ಟತಕ್ಕಂಥ ಕೆಲಸವನ್ನು ಮಾಡಲ್ಲ. ವ್ಯಕ್ತಿ ನಿರ್ಮಾಣದ ಕೆಲಸ ಜೊತೆಗೆ ಏನಪ್ಪ ಅಂದರೆ ಇಡೀ ಅಖಂಡವಾಗಿ ಏನಪ್ಪ ಅಂತಂದರೆ ಸಮಾಜ ಮತ್ತು ಹಿಂದೂ ಸಮಾಜ ಪರವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ತಾ ಇದೆ.